ನಮಸ್ಕಾರ ಫ್ರೆಂಡ್ಸ್, ರೂಪಾಸ್ ರಸೋಯಿಗೆ ಸ್ವಾಗತ. ಇವತ್ತು ನಾವು ಚಿಕನ್ ಚಟ್ಟಿನಾಡು ಮಾಡೋಣ. 1 kg ಚಿಕನನ್ನು ತೆಗೆದುಕೊಳ್ಳಿ. ಇದಕ್ಕೆ ಅರ್ಧ ಲಿಂಬೆಹಣ್ಣು ಹಾಕಿ, 1 ಚಮಚ ಉಪ್ಪು, ಅರ್ಧ ಚಮಚ ಅರಿಶಿಣ, 1 ಚಮಚ ಖಾರದ ಪುಡಿ, ಅರ್ಧ ಕಪ್ ಮೊಸರು ಹಾಕಿ ಚೆನ್ನಾಗಿ ಕಲಿಸಿಕೊಳ್ಳಿ. ಇದನ್ನು 30 ನಿಮಿಷ ನೆನೆಯಲು ಇಡಿ. ಒಂದು ಪ್ಯಾನಿಗೆ 1 ಟೇಬಲ್ ಸ್ಪೂನ್ ಧನಿಯಾ ಕಾಳು, 1 ಟೇಬಲ್ ಸ್ಪೂನ್ ಬಡೆ ಸೋಪು, 1 ಟೇಬಲ್ ಸ್ಪೂನ್ ಜೀರಿಗೆ, 4 ಚಕ್ಕೆ, 4 ಲವಂಗ, 1 ಏಲಕ್ಕಿ, 1 ಚಕ್ರ ಮೊಗ್ಗು, 1 ಜಾಪತ್ರೆ, 10 ಕರಿಮೆಣಸಿನಕಾಳು, 8 ಒಣಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಗಸಗಸೆ ಹಾಕಿ 2 ನಿಮಿಷ ಇದನ್ನು ಹುರಿದುಕೊಳ್ಳಿ. ನಂತರ 1 ಕಪ್ ಹಸಿ ಕೊಬ್ಬರಿಯನ್ನು ಹಾಕಿರಿ. ಕೊಬ್ಬರಿ ಕೆಂಪಾಗುವವರೆಗೆ ಚೆನ್ನಾಗಿ ಹುರಿದುಕೊಳ್ಳಿರಿ. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಈ ಎಲ್ಲ ಮಿಶ್ರಣ ತಣ್ಣಗಾಗುವವರೆಗೆ ಬಿಟ್ಟು ಅರ್ಧ ಕಪ್ ನೀರು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳಿರಿ. ಒಂದು ಕಡಾಯಿಗೆ ಅರ್ಧ ಕಪ್ ಎಣ್ಣೆ ಹಾಕಿರಿ. ಎಣ್ಣೆ ಚೆನ್ನಾಗಿ ಕಾದ ನಂತರ 2 ಈರುಳ್ಳಿಯನ್ನು ಹಾಕಿರಿ. 1 ರಿಂದ 2 ನಿಮಿಷ ಈರುಳ್ಳಿಯನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಳ್ಳಿರಿ. ನಂತರ ಉದ್ದಕ್ಕೆ ಹೆಚ್ಚಿಕೊಂಡಂತಹ 2 ಮೆಣಸಿನಕಾಯಿಯನ್ನು ಹಾಕಿರಿ. ಸಣ್ಣಗೆ ಹೆಚ್ಚಿಕೊಂಡಂತಹ 2 ಟೊಮಾಟೊವನ್ನು ಹಾಕಿರಿ. ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳಿರಿ. 1 ಚಮಚ ಉಪ್ಪು ಹಾಕಿಕೊಳ್ಳಿ. ಇದನ್ನು ಕಲಿಸಿದ ನಂತರ 30 ನಿಮಿಷ ಮ್ಯಾರಿನೇಟ್ ಮಾಡಿದಂತಹ ಚಿಕನನ್ನು ಇದಕ್ಕೆ ಹಾಕಿ ಎಣ್ಣೆಯಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಮುಚ್ಚಳ ಮುಚ್ಚಿ ಇದನ್ನು 10 ನಿಮಿಷ ಬೇಯಿಸಿಕೊಳ್ಳಿ. ಮಿಕ್ಸಿ ಮಾಡಿದ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಸ್ವಲ್ಪ ನೀರು ಹಾಕಿ ಇದನ್ನು ಕಲಿಸಿಕೊಳ್ಳಿರಿ. ಮೇಲೆ ಕರಿಬೇವನ್ನು ಹಾಕಿರಿ. 10 ರಿಂದ 15 ನಿಮಿಷ ಇದನ್ನು ಬೇಯಿಸಿಕೊಳ್ಳಿರಿ. ರುಚಿಯಾದಂತಹ ಚಿಕನ್ ಚಟ್ಟಿನಾಡು ತಯಾರಾಗಿದೆ. ಇದನ್ನು ಒಮ್ಮೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.